ಪೊಲೀಸರಿಂದ ಡೆವಿಲ್ ಗ್ಯಾಂಗ್ ವಿರುದ್ಧ ಕ್ರೈಮ್ ಶೀಟ್ 3991 ಪುಟಗಳ ಚಾರ್ಜ್ ಶೀಟ್ನಲ್ಲಿದೆ ರಕ್ಕಸರ ಕ್ರೌರ್ಯ. ಕೊಲೆಗೆ ಕಾರಣವೇ ಕಾಟೇರಿನ ಪ್ರಿಯತಮೆ ಎಂದು ವರದಿ. ಇನ್ನೂ 1 ವರ್ಷ ಇದೆಯಂತೆ ದರ್ಶನ್ಗೆ ಕಂಟಕ. ಕರಿಯ ಮಾಡಿರೋದು ತಪ್ಪೇ ಅಲ್ಲವೆಂದ ಜ್ಯೋತಿಷಿ. ಪೊರ್ಕಿಪರ ಸಮೀರ್ ಆಚಾರ್ಯ ಬ್ಯಾಟಿಂಗ್. ಸ್ಯಾಂಡಲ್ವುಡ್ನಲ್ಲೂ ನಡೀತಿದೆಯಂತೆ ಸೆಕ್ಸ್ ದೋಖಾ. ತನಿಖೆ ನಡೆಸುವಂತೆ ಸಿಎಂಗೆ ನಟಿಯರ ಪತ್ರ. ಫೈರ್ ಮೂಲಕ ದನಿ ಎತ್ತಿದ ಸ್ಟಾರ್. ಕ್ಷುಲ್ಲಕ ಕಾರಣಕ್ಕೆ ಗ್ರಾಮ ಪಂಚಾಯತ್ನಲ್ಲೇ ಹೊಡೆದಾಟ. ಪಂಚಾಯತ್ ಅಧ್ಯಕ್ಷ ಪಿಡಿಒ ಎದುರೇ ಬಡಿದಾಟ. ಶಿವಮೊಗ್ಗದ ಹಸೂಡಿ ಗ್ರಾಮ ಪಂಚಾಯತ್ನಲ್ಲಿ ಮಾರಾಮಾರಿ. ಗಣೇಶ ಹಬ್ಬಕ್ಕೆ ಊರಿಗೆ ಹೋಗೋರಿಗೆ ಶಾಕ್. ಹೆಚ್ಚುವರಿ ವಸೂಲಿಗಿಳಿದ ಖಾಸಗಿ ಬಸ್ಗಳು. ಫೀಲ್ಡ್ಗಿಳಿದ ಆರ್ಟಿಒ ಅಧಿಕಾರಿಗಳಿಂದ ದಂಡಾಸ್ತ್ರ ಪ್ರಯೋಗ. ನಮಸ್ಕಾರ, ಶುಭೋದಯ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಈಗ ಟಾಪ್ 30ಯಲ್ಲಿ ಏನೆಲ್ಲ ಸುದ್ದಿಗಳಿದೆ ನೋಡ್ತಾ ಹೋಗೋಣ. ಖಾಸಗಿ ಬಸ್ ಮಾಲೀಕರಿಗೆ ಆರ್ಟಿಒ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಗೌರಿ ಗಣೇಶ ಹಬ್ಬದ ಹಿನ್ನೆಲೆ ಖಾಸಗಿ ಬಸ್ಗಳು ಜನರಿಂದ ದುಪ್ಪಟ್ಟು ಹಣ ವಸೂಲಿ ಮಾಡ್ತಾ ಇದ್ವು. ಹೆಚ್ಚು ಹಣ ತೆಗೆದುಕೊಳ್ತಾ ಇದ್ದ ಖಾಸಗಿ ಬಸ್ಗಳಿಗೆ ಅಧಿಕಾರಿಗಳು ದಂಡ ಹಾಕಿದ್ದಾರೆ. ರೇಸ್ ಕೋರ್ಸ್, ಆನಂದರಾವ್ ಸರ್ಕಲ್, ಕಲಾಸಿಪಾಳ್ಯ, ಯಶವಂತಪುರ ಸೇರಿ 10 ಕಡೆ ಆರ್ಟಿಒ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಮೂಡ ಹಗರಣ ಭಾರಿ ಸದ್ದು ಮಾಡ್ತಾ ಇದೆ. ಇದರ ಮಧ್ಯೆ ಮೂಡ ಅಧ್ಯಕ್ಷ ಅನಾರೋಗ್ಯದಿಂದ ಬೆಂಗಳೂರಿನಲ್ಲಿ ಚಿಕಿತ್ಸೆ ಪಡೆದುಕೊಂಡು ಬಳಿಕ ಮತ್ತೆ ಮೈಸೂರು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು. ಬೆಂಗಳೂರಿಗೆ ತೆರಳಿದ್ದ ವೇಳೆ ಅನಾರೋಗ್ಯಕ್ಕೆ ತುತ್ತಾಗಿದ್ದರು. ಕ್ಷುಲ್ಲಕ ಕಾರಣಕ್ಕೆ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ 2 ವ್ಯಕ್ತಿಗಳ ಮಧ್ಯೆ ಮಾರಾಮಾರಿ ನಡೆದಿದೆ. ಶಿವಮೊಗ್ಗದ ಹಸೂಡಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಘಟನೆ ನಡೆದಿರೋದು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಪಿಡಿಒ ಎದುರೇ ಬಡಿದಾಡಿಕೊಂಡಿದ್ದಾರೆ. ನೀರ್ಗಂಟಿ ಹನುಮಂತಪ್ಪ, ಅಜರ್ ಕುರ್ಚಿ ಹಿಡಿದು ಪರಸ್ಪರ ಹೊಡೆದಾಡಿಕೊಂಡವು. ಮರೆಯೋದು ಉಡುಪಿಯಲ್ಲಿ ಶಿಕ್ಷಕರ ದಿನಾಚರಣೆಯ